ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಸಾಬುದಾನ ವಡೆ ಮಾಡ್ತಾಯಿದ್ದೀನಿ. ಸಾಬುದಾನ ವಡೆ ಮಾಡಿ ಒಂದು ಪಾವು ಗಿರ್ಪಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಇವಾಗ ಪಾವು ಕೆಜಿ ಸಾಬುದಾನ ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ತೊಳೆದುಕೊಳ್ಳೋಣ. ನಾನು ಚೆನ್ನಾಗಿ ಸಬ್ಬಕ್ಕಿ ತೊಳ್ಕೊಂಡಿದ್ದೀನಿ ಸಾಬುದಾನ. ಇವಾಗ ಒಂದು ಗ್ಲಾಸಷ್ಟು ನೀರು ಹಾಕಿ ನೆನೆಯಲಿಕ್ಕೆ ಇಡೋಣ. ಇದು 3 ತಾಸಷ್ಟು ನೆನೆಬೇಕಾಗ್ತದೆ. ಇವಾಗ ಒಂದು ಬಟಾಟೆಯನ್ನು ನಾನು ಕುದಿಸಿಟ್ಟಿದ್ದೀನಿ ನೋಡಿ. ಚೆನ್ನಾಗಿ ಕುದಿಸಿಟ್ಟಿದಂಥ ಬಟಾಟೆ. ಇವಾಗ ನಾನು ಸಾಬುದಾನೆ ನೋಡಿ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನೆನೆದಿದೆಯಲ್ಲ. ನಾವು 2 ತಾಸಾಗಲಿ 3 ತಾಸಾಗಲಿ ನೆನೆಸಿದ್ರೆ ಆಯಿತು, ಭಾಳ ಚೆನ್ನಾಗಿ ನೆನೆಯುತ್ತದೆ. ಇದ್ರೊಳಗೆ ಎಲ್ಲವನ್ನು ಹಾಕೊಳ್ಳೋಣ. ಎಲ್ಲ ಮಿಕ್ಸಪ್ ಮಾಡಿ ಹೀಗೆ ಕಲಸ್ಕೋಬೇಕು. ಹಸಿ ಖಾರ ಹಾಕೋಣ. ಇವಾಗ ನೀರನ್ನೋದು ಏನು ಹಾಕಬಾರ್ದು. ನೋಡಿ, ಹೀಗೆ ಒಂದು 5 ನಿಮಿಷ ಕಲಸಿ ಇಟ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಹಸಿ ಖಾರ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಇವಾಗ ಸ್ವಲ್ಪ ಉಪ್ಪು, ರುಚಿಗಾಗುವಷ್ಟು ಉಪ್ಪು ಹಾಕೋಬೇಕು. ಮತ್ತು ಸ್ವಲ್ಪ ನಾನು ಶೇಂಗಾ ಪುಡಿ ಮಾಡಿಟ್ಟಿದ್ದೆ, ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಮಿಕ್ಸಪ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಸಣ್ಣದಾಗಿ ಹುಳಿ ಮಾಡಿಕೊಂಡು ಹೀಗೆ ತಟ್ತಾ ಹೋಗಬೇಕು. ಭಾಳ ಜೋರಾಗಿ ಇದು ಮಾಡಬಾರ್ದು. ಸ್ಲೋಲಿ ತಟ್ಟಿದರೆ ಹೀಗೆ ರೌಂಡ್ ಶೇಪಾಗಿ ಚೆನ್ನಾಗಿ ಆಗ್ತದೆ. ನೋಡಿ ಫ್ರೆಂಡ್ಸ್, ನಾನು ಸಾಬುದಾನ ವಡೆ ಹೀಗೆ ತಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಎಣ್ಣೆಲಿ ಕರಿಯೋಣ. ಎಣ್ಣೆ ಬಿಸಿ ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಬಿಸಿ ಆಗ್ತಾಯಿದೆ. ಇವಾಗ ಎಣ್ಣೆ ಚೆನ್ನಾಗಿದೆ, ಕಾದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಕರೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸಾಬುದಾನ ವಡೆ ರೆಡಿಯಾಗಿದೆ. ಇದು ಎಣ್ಣೆಯಿಂದ ತೆಗೆದುಕೊಳ್ಳೋಣ. ಸ್ವಲ್ಪ ಸಾವಕಾಶ ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆ ಭಾಳ ಬಿಸಿಯಾಗಿರ್ತದೆ ಮತ್ತು ಇದು ಹಾರೋದು ಚಾನ್ಸಸ್ ಇರುತ್ತದೆ. ನಾನು ಕರೆದಂಥ ವಡೆ ಹೇಗಾಗಿದೆ ಅಂತ, ಇದು ಸಾಬುದಾನೆ ವಡೆ ಆಗಿದೆ. ಏಕಾದಶಿ ಆಗಲಿ ಮತ್ತು ಉಪವಾಸ ಮಾಡಿದಾಗ, ಇಲ್ಲಾಂದರೆ ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಮಾಡಿ ತಿಂದರೂ ನಡೆಯುತ್ತೆ ಫ್ರೆಂಡ್ಸ್. ಇದು ಸಾಬುದಾನಿ ವಡೆ ನೋಡಿ ಹೇಗೆ ಕ್ರಿಸ್ಪಿಯಾಗಿ ಮತ್ತು ಚೆನ್ನಾಗಿ ಎಷ್ಟು ಮಸ್ತಾಗಿ ಆಗಿದೆ ನೋಡಿ. ಹೀಗಾಗಬೇಕು. ಇದು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ.